ಏನೋ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಪವನ್ ಕಲ್ಯಾಣ್. ಆಂಧ್ರ ಪ್ರದೇಶದ ಡಿಸಿಎಂ ಜೊತೆಗೆ ಸಿದ್ದರಾಮಯ್ಯನವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಕುತೂಹಲವಾಗಿ ಕಾಣಿಸ್ತಾ ಇದೆ ಇಬ್ಬರ ನಡುವಿನ ಚರ್ಚೆ, ಮಾತುಕತೆ. ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ಡಿಸಿಎಂ ಜೊತೆಗೆ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡ್ತಿದ್ದಾರೆ. ಬಹಳಷ್ಟು ಕುತೂಹಲ, ಏನ್ ಚರ್ಚೆ ಆಗ್ತಿರಬಹುದು ಅಂತ. ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಪವನ್ ಕಲ್ಯಾಣ್ ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರನ್ನ. ಪವನ್ ಕಲ್ಯಾಣ್ ಅವರು ಇವತ್ತು ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದು ಬಹಳಷ್ಟು ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಆಂಧ್ರ ಪ್ರದೇಶದ ಡಿಸಿಎಂ ಜೊತೆಗೆ ಸಿದ್ದರಾಮಯ್ಯನವರು ಚರ್ಚೆಯನ್ನ ಮಾಡ್ತಿದ್ದು ಕಾವೇರಿ ನಿವಾಸದಲ್ಲೇ ಚರ್ಚೆ ನಡೀತಾ ಇದೆ. ಅರಣ್ಯ ಸಚಿವರು ಕೂಡ ಆಗಿದ್ದಾರೆ ಪವನ್ ಕಲ್ಯಾಣ್. ಚರ್ಚೆ ನಡೀತಾ ಇದೆ. ಕರ್ನಾಟಕ ಹಾಗೆ ಆಂಧ್ರ ಪ್ರದೇಶದ ನಡುವೆ ಅರಣ್ಯ ಇಲಾಖೆಯ ಜೊತೆಗೆ ಹೊಂದಾಣಿಕೆಯ ಮಾತುಕತೆ ಆಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಅರಣ್ಯ ಇಲಾಖೆಯ ಸಚಿವ ಈಶ್ವರ್ ಖಂಡ್ರೆ ಜೊತೆ ಜಂಟಿ ಪತ್ರಿಕಾಗೋಷ್ಠಿ ನಡೆಸಲಿದ್ದಾರಂತೆ ಪವನ್ ಕಲ್ಯಾಣ್. ಸೊ ಇವತ್ತು ಪವನ್ ಕಲ್ಯಾಣ್ ಹಾಗೆ ಸಿಎಂ ಮಾತುಕತೆ ನಡೀತಾ ಇದೆ. ನೇನು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಈಶ್ವರ್ ಖಂಡ್ರೆ ಹಾಗೆ ಪವನ್ ಕಲ್ಯಾಣ್ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಅರಣ್ಯ ಸಚಿವರು ಕೂಡ ಆಗಿದ್ದಾರೆ ಪವನ್ ಕಲ್ಯಾಣ್ ಅವರು. ಸೊ ಹಾಗಾಗಿ ಆಂಧ್ರ ಹಾಗೆ ಕರ್ನಾಟಕದ ನಡುವೆ ಇರುವಂತಹ ಅರಣ್ಯ ಇಲಾಖೆ ಬಗ್ಗೆ ಒಂದು ಮಹತ್ವದ ಮಾತುಕತೆಯನ್ನ ನಡೆಸಿ ಪ್ರೆಸ್ ಮೀಟ್ ಅನ್ನ ಕೂಡ ಮಾಡ್ತಾರಂತೆ. ಈ ಬಗ್ಗೆ ಮಾಹಿತಿ ಸದ್ಯ ಸಿಕ್ಕಿದೆ. ರಾಜ್ಯ ಆಂಧ್ರದ ನಡುವೆ ಅರಣ್ಯ ಇಲಾಖೆ ಹೊಂದಾಣಿಕೆಯ ವಿಚಾರದಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಹೊಂದಾಣಿಕೆ ಕುರಿತು ನಟ ಪವನ್ ಕಲ್ಯಾಣ್ ಜೊತೆಗೆ ಸಿದ್ದರಾಮಯ್ಯನವರು, ಅರಣ್ಯ ಇಲಾಖಾ ಸಚಿವರು ಹಾಗೆ ಸಂಪುಟದ ಕೆಲವೊಂದಿಷ್ಟು ಜನ ಸಚಿವರು ಕೂಡ ಅಲ್ಲಿ ನೋಡ್ತಿರ್ಬೋದು, ಜಮೀರ್ ಅಹಮದ್ ಎಲ್ಲರೂ ಕೂಡ ಇದ್ದಾರೆ. ಸೊ ಅವರೆಲ್ಲರ ಸಮ್ಮುಖದಲ್ಲಿ ಮಾತುಕತೆ ನಡೀತಾ ಇದೆ. ಇದು ಸರ್ಕಾರಿ ನಿವಾಸ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇವತ್ತು ಪವನ್ ಕಲ್ಯಾಣ್ ಹಾಗೆ ಸಿಎಂ ಹಾಗೆ ಸಚಿವರ ಜೊತೆಗೆ ಮಾತುಕತೆ ನಡೀತಾ ಇದೆ ಅಂತ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೀತಿದೆ, ಏನು ಎತ್ತ ಅಂತ? ಬಸವರಾಜ್, ಆಂಧ್ರ ಅರಣ್ಯ ಸಚಿವರು ಹಾಗೆ ಸಿಎಂ ಮಾತುಕತೆ ನಡೆಸ್ತಾ ಇದ್ದಾರೆ ಕಾವೇರಿ ನಿವಾಸದಲ್ಲಿ. ಏನು ಮಾತುಕತೆ ನಡೀತಾ ಇದೆ, ಯಾವ ಕುರಿತು? ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಈಗಾಗಲೇ ಆಂಧ್ರ ಪ್ರದೇಶದ ಡಿಸಿಎಂ ಹಾಗೆ ಅರಣ್ಯ ಸಚಿವರಾಗಿರೋ ಪವನ್ ಕಲ್ಯಾಣ್ ಅವರು ರಾಜ್ಯಕ್ಕೆ ಆಗಮಿಸಿ ಸಿಎಂ ಸಿದ್ದರಾಮಯ್ಯನವ್ರ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಯಾವ ಕುರಿತು ಮಾತುಕತೆ, ಏನು ಎತ್ತ ಅಂತ? ಮತ್ತೆ ಸಂಪರ್ಕ ಮಾಡ್ತೀವಿ, ಪ್ರತಿನಿಧಿಯನ್ನ ಸಂಪರ್ಕ ಸಾಧ್ಯ ಆಗಿಲ್ಲ. ಆಂಧ್ರ ಪ್ರದೇಶದ ನಡುವೆ ಅರಣ್ಯ ಇಲಾಖೆಯ ಜೊತೆಗೆ ಹೊಂದಾಣಿಕೆಯನ್ನ ವಿಚಾರವಾಗಿ ಮಹತ್ವದ ಸುದ್ದಿಗೋಷ್ಠಿಯನ್ನ ಕೆಲವೇ ಕ್ಷಣಗಳಲ್ಲೇ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಪವನ್ ಕಲ್ಯಾಣ್ ಹಾಗೆ ಈಶ್ವರ್ ಖಂಡ್ರೆ ಅವರು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಏನು ಮಾತುಕತೆ ಆಗತ್ತೆ ಅನ್ನೋದು ಕಾದು ನೋಡ್ಬೇಕು.